ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನ್ ಪರವಾಗಿ ಘೋಷಣೆಗಳನ್ನ ಕೂಗೋರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಇದಕ್ಕಿಂತ ದುರಂತ ದುರ್ದೈವ ಮತ್ತೊಂದಿಲ್ಲ. ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವರು ಪಾಕಿಸ್ತಾನ್ ಪರ ಯಾಕೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ? ಅವರ ಮೇಲೆ ಅತ್ಯಾಚಾರಗಳಾಗಿಲ್ವಾ? ಹೊಣೆ ಯಾರು? ಪಾಕ್ ಪರ ಘೋಷಣೆ ಕೂಗೋದನ್ನ ನಾನು ಬೆಂಬಲಿಸೋದಿಲ್ಲ. ನನ್ನ ಸಹೋದರ ಪಾಕ್ ಪರ ಘೋಷಣೆ ಕೂಗಿದ್ರು ಕ್ರಮ, ಆದರೆ ವಿಷಯಗಳನ್ನ ಡೈವರ್ಟ್ ಮಾಡಬಾರದು. ಮೈಸೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರೋದು ಆಯ್ತು. ಪ್ರಶ್ನೆ ಮಾಡೋದಕ್ಕೆ ಒಂದು ಕ್ರಮ ಇದೆ ಲಾಡ್ ಸಾಹೇಬ್ರೆ, ನೀತಿ ನಿಯಮ ಇದೆ. ನಿಮ್ಮ ಮೇಲೆ ಅನ್ಯಾಯ ಆಗಿದೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ನೀವು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗ್ತೀರಿ, ಅವ್ರ ಪರವಾಗಿ ನೀವು ಬ್ಯಾಟ್ ಬೀಸ್ತೀರಿ ಅಂತಂದ್ರೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು. ಏನೇ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತಂದ್ರೂ ಕೂಡ ಬಹಳ ಯೋಚನೆ ಮಾಡಿಕೊಡ್ಬೇಕು. ನಮ್ಮ ದೇಶಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ. ಅವರ ಜೀವದ ಬಗ್ಗೆ ನಿಮ್ಗೆ ಕಾಳಜಿಲ್ವಾ? ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಹಾಗಿದ್ರೆ ಕೂಗಿದ್ರೆ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಅಲ್ಲ, ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಬೇಕನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದ್ರೆ ಅದನ್ನ ಏನ್ ಮಾಡಬೇಕು, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ತೀವಿ. ಅದಕ್ಕೆ ಏನ್ ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಬಹಳ ಇದಾವೆ, ಪಾಸಿಟಿವ್ನು ಬಹಳ ಇದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಗಿದೆ ನನಗೆ ಗೊತ್ತಿಲ್ಲ. ಮನಸ್ಥಿತಿಗಳು ಆ ತರ ಬದಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನ್ ಪರವಾಗಿ ಘೋಷಣೆಗಳನ್ನ ಕೂಗೋರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಇದಕ್ಕಿಂತ ದುರಂತ ದುರ್ದೈವ ಮತ್ತೊಂದಿಲ್ಲ. ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವರು ಪಾಕಿಸ್ತಾನ್ ಪರ ಯಾಕೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ? ಅವರ ಮೇಲೆ ಅತ್ಯಾಚಾರಗಳಾಗಿಲ್ವಾ? ಹೊಣೆ ಯಾರು? ಪಾಕ್ ಪರ ಘೋಷಣೆ ಕೂಗೋದನ್ನ ನಾನು ಬೆಂಬಲಿಸೋದಿಲ್ಲ. ನನ್ನ ಸಹೋದರ ಪಾಕ್ ಪರ ಘೋಷಣೆ ಕೂಗಿದ್ರು ಕ್ರಮ, ಆದರೆ ವಿಷಯಗಳನ್ನ ಡೈವರ್ಟ್ ಮಾಡಬಾರದು. ಮೈಸೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರೋದು ಆಯ್ತು. ಪ್ರಶ್ನೆ ಮಾಡೋದಕ್ಕೆ ಒಂದು ಕ್ರಮ ಇದೆ ಲಾಡ್ ಸಾಹೇಬ್ರೆ, ನೀತಿ ನಿಯಮ ಇದೆ. ನಿಮ್ಮ ಮೇಲೆ ಅನ್ಯಾಯ ಆಗಿದೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ನೀವು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗ್ತೀರಿ, ಅವ್ರ ಪರವಾಗಿ ನೀವು ಬ್ಯಾಟ್ ಬೀಸ್ತೀರಿ ಅಂತಂದ್ರೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು. ಏನೇ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತಂದ್ರೂ ಕೂಡ ಬಹಳ ಯೋಚನೆ ಮಾಡಿಕೊಡ್ಬೇಕು. ನಮ್ಮ ದೇಶಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ. ಅವರ ಜೀವದ ಬಗ್ಗೆ ನಿಮ್ಗೆ ಕಾಳಜಿಲ್ವಾ? ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಹಾಗಿದ್ರೆ ಕೂಗಿದ್ರೆ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಅಲ್ಲ, ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಬೇಕನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದ್ರೆ ಅದನ್ನ ಏನ್ ಮಾಡಬೇಕು, ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ತೀವಿ. ಅದಕ್ಕೆ ಏನ್ ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಬಹಳ ಇದಾವೆ, ಪಾಸಿಟಿವ್ನು ಬಹಳ ಇದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಗಿದೆ ನನಗೆ ಗೊತ್ತಿಲ್ಲ. ಮನಸ್ಥಿತಿಗಳು ಆ ತರ ಬದಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನ್ ಪರವಾಗಿ ಘೋಷಣೆಗಳನ್ನ ಕೂಗೋರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಇದಕ್ಕಿಂತ ದುರಂತ ದುರ್ದೈವ ಮತ್ತೊಂದಿಲ್ಲ. ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವರು ಪಾಕಿಸ್ತಾನ್ ಪರ ಯಾಕೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ? ಅವರ ಮೇಲೆ ಅತ್ಯಾಚಾರಗಳಾಗಿಲ್ವಾ? ಹೊಣೆ ಯಾರು? ಪಾಕ್ ಪರ ಘೋಷಣೆ ಕೂಗೋದನ್ನ ನಾನು ಬೆಂಬಲಿಸೋದಿಲ್ಲ. ನನ್ನ ಸಹೋದರ ಪಾಕ್ ಪರ ಘೋಷಣೆ ಕೂಗಿದ್ರು ಕ್ರಮ, ಆದರೆ ವಿಷಯಗಳನ್ನ ಡೈವರ್ಟ್ ಮಾಡಬಾರದು. ಮೈಸೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರೋದು ಆಯ್ತು. ಪ್ರಶ್ನೆ ಮಾಡೋದಕ್ಕೆ ಒಂದು ಕ್ರಮ ಇದೆ ಲಾಡ್ ಸಾಹೇಬ್ರೆ, ನೀತಿ ನಿಯಮ ಇದೆ. ನಿಮ್ಮ ಮೇಲೆ ಅನ್ಯಾಯ ಆಗಿದೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ನೀವು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗ್ತೀರಿ, ಅವ್ರ ಪರವಾಗಿ ನೀವು ಬ್ಯಾಟ್ ಬೀಸ್ತೀರಿ ಅಂತಂದ್ರೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು. ಏನೇ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತಂದ್ರೂ ಕೂಡ ಬಹಳ ಯೋಚನೆ ಮಾಡಿಕೊಡ್ಬೇಕು. ನಮ್ಮ ದೇಶಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ.
ಅವರ ಜೀವದ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ? ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಆಗಿದ್ರೆ ಕೂಗಿದ್ರೆ ಘಟನೆಯಲ್ಲಿ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಏನು ಸರ್ ಇದೆಲ್ಲ? ಅಲ್ಲ, ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಬೇಕನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದ್ರೆ ಅದನ್ನ ಏನ್ ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಅದಕ್ಕೆ ಏನ್ ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಬಹಳ ಇದಾವೆ, ಪಾಸಿಟಿವ್ನು ಬಹಳ ಇದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಯ್ತು ನನಗೆ ಗೊತ್ತಿಲ್ಲ. ಮನಸ್ಥಿತಿ ಆ ತರ ಬದಲಾಗ್ತಾ ಇದೆ ಅಲ್ಲ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನ್ ಪರವಾಗಿ ಘೋಷಣೆಗಳನ್ನ ಕೂಗೋರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಇದಕ್ಕಿಂತ ದುರಂತ ದುರ್ದೈವ ಮತ್ತೊಂದಿಲ್ಲ. ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವರು ಪಾಕಿಸ್ತಾನ್ ಪರ ಯಾಕೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ? ಅವರ ಮೇಲೆ ಅತ್ಯಾಚಾರಗಳಾಗಿಲ್ವಾ? ಹೊಣೆ ಯಾರು? ಪಾಕ್ ಪರ ಘೋಷಣೆ ಕೂಗೋದನ್ನ ನಾನು ಬೆಂಬಲಿಸೋದಿಲ್ಲ. ನನ್ನ ಸಹೋದರ ಪಾಕ್ ಪರ ಘೋಷಣೆ ಕೂಗಿದ್ರು ಕ್ರಮ, ಆದರೆ ವಿಷಯಗಳನ್ನ ಡೈವರ್ಟ್ ಮಾಡಬಾರದು. ಮೈಸೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರೋದು ಆಯ್ತು. ಪ್ರಶ್ನೆ ಮಾಡೋದಕ್ಕೆ ಒಂದು ಕ್ರಮ ಇದೆ ಲಾಡ್ ಸಾಹೇಬ್ರೆ, ನೀತಿ ನಿಯಮ ಇದೆ. ನಿಮ್ಮ ಮೇಲೆ ಅನ್ಯಾಯ ಆಗಿದೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ನೀವು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗ್ತೀರಿ, ಅವ್ರ ಪರವಾಗಿ ನೀವು ಬ್ಯಾಟ್ ಬೀಸ್ತೀರಿ ಅಂತಂದ್ರೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು. ಏನೇ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತಂದ್ರೂ ಕೂಡ ಬಹಳ ಯೋಚನೆ ಮಾಡಿಕೊಡ್ಬೇಕು. ನಮ್ಮ ದೇಶಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ. ಅವರ ಜೀವದ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ? ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಆಗಿದ್ರೆ ಕೂಗಿದ್ರೆ ಘಟನೆಯಲ್ಲಿ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಏನು ಸರ್ ಇದೆಲ್ಲ? ಅಲ್ಲ, ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಬೇಕನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದ್ರೆ ಅದನ್ನ ಏನ್ ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಅದಕ್ಕೆ ಏನ್ ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಬಹಳ ಇದಾವೆ, ಪಾಸಿಟಿವ್ನು ಬಹಳ ಇದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಯ್ತು ನನಗೆ ಗೊತ್ತಿಲ್ಲ. ಮನಸ್ಥಿತಿ ಆ ತರ ಬದಲಾಗ್ತಾ ಇದೆ. ಅಲ್ಲ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನ್ ಪರವಾಗಿ ಘೋಷಣೆಗಳನ್ನ ಕೂಗೋರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಇದಕ್ಕಿಂತ ದುರಂತ ದುರ್ದೈವ ಮತ್ತೊಂದಿಲ್ಲ. ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವರು ಪಾಕಿಸ್ತಾನ್ ಪರ ಯಾಕೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ? ಅವರ ಮೇಲೆ ಅತ್ಯಾಚಾರಗಳಾಗಿಲ್ವಾ? ಹೊಣೆ ಯಾರು? ಪಾಕ್ ಪರ ಘೋಷಣೆ ಕೂಗೋದನ್ನ ನಾನು ಬೆಂಬಲಿಸೋದಿಲ್ಲ. ನನ್ನ ಸಹೋದರ ಪಾಕ್ ಪರ ಘೋಷಣೆ ಕೂಗಿದ್ರು ಕ್ರಮ, ಆದರೆ ವಿಷಯಗಳನ್ನ ಡೈವರ್ಟ್ ಮಾಡಬಾರದು. ಮೈಸೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರೋದು ಆಯ್ತು. ಪ್ರಶ್ನೆ ಮಾಡೋದಕ್ಕೆ ಒಂದು ಕ್ರಮ ಇದೆ ಲಾಡ್ ಸಾಹೇಬ್ರೆ, ನೀತಿ ನಿಯಮ ಇದೆ. ನಿಮ್ಮ ಮೇಲೆ ಅನ್ಯಾಯ ಆಗಿದೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ನೀವು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗ್ತೀರಿ, ಅವ್ರ ಪರವಾಗಿ ನೀವು ಬ್ಯಾಟ್ ಬೀಸ್ತೀರಿ ಅಂತಂದ್ರೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು. ಏನೇ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತಂದ್ರೂ ಕೂಡ ಬಹಳ ಯೋಚನೆ ಮಾಡಿಕೊಡ್ಬೇಕು. ನಮ್ಮ ದೇಶಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ. ಅವರ ಜೀವದ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ? ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಆಗಿದ್ರೆ ಕೂಗಿದ್ರೆ ಘಟನೆಯಲ್ಲಿ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಏನು ಸರ್ ಇದೆಲ್ಲ? ಅಲ್ಲ, ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಬೇಕನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದ್ರೆ ಅದನ್ನ ಏನ್ ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಅದಕ್ಕೆ ಏನ್ ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ